ನಮಸ್ಕಾರ ವೀಕ್ಷಕರಿಗೆ. ಇವತ್ತು ನಮ್ಮ ಜೊತೆ ಕಾಂಟ್ರಾಕ್ಟರ್ ಕಮ್ ಇಂಜಿನಿಯರ್ ಮಧುಸೂದನ್ ಅಂತ ಇದ್ದಾರೆ. ಅವ್ರ ಜೊತೆ ಸಂಪರ್ಕ ಮಾಡ್ಕೊಳ್ಳೋಣ ಮತ್ತೆ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ. ಎಲ್ರಿಗೂ ನಮಸ್ತೆ. ನಾನು ಮಧುಸೂದನ್ ಅಂತ ಹೇಳಿ ಕಾಂಟ್ರಾಕ್ಟರ್ ಕಮ್ ಇಂಜಿನಿಯರು. ನಾನು ಮೂಲತಃ ಕೆ ಪಾಲ್ಸಂದ್ರ, ತುಮಕೂರು ಗ್ರಾಮಾಂತರ ಕ್ಷೇತ್ರ. ತುಮಕೂರಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿದೆ. ಆಫೀಸು ನಂದಲ್ಲೇ ಇದೆ, ಮತ್ತೆ ಮನೇನೂ ಅಲ್ಲೇ ಇದೆ. ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಏನು? ಕಾಂಟ್ರಾಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಗೆ ಪ್ರೇರೇಪಣೆ ಹೇಗೆ? ಸರ್, ನನ್ನ ವೃತ್ತಿ ನಾನು ಕಾಂಟ್ರಾಕ್ಟರ್ ಮಾಡ್ತಾ ಇದ್ದೀನಿ. ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ತಗೊಂಡು ಕೆಲಸ ಮಾಡಿಸ್ತಾ ಇದ್ದೀನಿ, ಮತ್ತೆ ಮಾಡಿದ್ದೀನಿ. ನಾನು ಈ ವೃತ್ತಿಗೆ ಬರೋದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು ಕಾಂಟ್ರಾಕ್ಟರ್ ಆಗಿದ್ರು. ನಾನು ಚಿಕ್ಕ ವಯಸ್ಸಿಂದ ಅದೇ ಫೀಲ್ಡ್ ನ ನೋಡ್ತಾ ಬಂದೆ. ಮತ್ತೆ ಅವರು ಬಡವ್ರಿಗೆ ಎಲ್ಲಾ ರೀತಿಲೂ ಬಡವ್ರಿಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ಅದೇ ಒಂದೇ ಪರ್ಟಿಕ್ಯುಲರ್ ರೀಸನ್, ಹಣ ಸಹಾಯ ಮಾಡ್ಬೇಕು ಅಂತ ಏನಿಲ್ಲ. ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ, ಅವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೊಂದು ನೆಗೋಷಿಯಬಲ್ ಆಗಿ ಮನೆ ಕಟ್ಕೊಡೋರು, ಮತ್ತೆ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡೋರು. ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ HMS RPT ಕಾಲೇಜಲ್ಲಿ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ನನಗೂ ಅದೇ ಫೀಲ್ಡ್ ತುಂಬಾ ಆಸಕ್ತಿ ಆಗಿತ್ತು. ಹಾಗಾಗಿ ಒಂದು 18 ವರ್ಷದಿಂದ ನಾನು ಇದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಂದೆಯವರು ಕಾಂಟ್ರಾಕ್ಟ್ ಆಗಿರೋದ್ರಿಂದ ಅವ್ರ ಜೊತೆನಲ್ಲಿ ನಾನು ಚಿಕ್ಕ ವಯಸ್ಸಿಂದ ಹೋಗ್ತಾನ 100-200 ಮೇಲೆ ಅವ್ರ ಮನೆ ಕಟ್ಟಿದ್ರು. ನಾನು ಇಂಡಿಪೆಂಡೆಂಟ್ ಆಗಿ ನಾನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ಮೇಲೆ 20-25 ಮನೆ, ಡೂಪ್ಲೆಕ್ಸ್ ಮನೆಗಳಿರ್ಬೋದು, ಮತ್ತೆ ಔಟ್ಸೈಡ್ ಸ್ಟೇರ್ ಕೇಸ್ ಇರೋ ಮನೆಗಳನ್ನಾಗ್ಲಿ ನಾನು ಇಲ್ಲಿಂದ 20-25 ಮನೆ ತನಕ ಕಟ್ಟಿದ್ದೀನಿ ಸರ್. ಇದು ಮನೆಗಳು ಮಾತ್ರನಾ ಅಥವಾ ಅಂಗಡಿಗಳು ಕನ್ಸ್ಟ್ರಕ್ಷನ್ ಮಾಡ್ತೀರಾ? ಸರ್, ಮನೆಗಳು ಮಾಡ್ತೀನಿ. ಕಮರ್ಷಿಯಲ್ ಆಗಿ ಅಂಗಡಿಗಳು ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಮತ್ತೆ ಕಾಂಪೌಂಡ್ ವಾಲ್ಸ್ಗಳು ಇರ್ಬೋದು, ಮತ್ತೆ ಕಾಂಕ್ರೀಟ್ ವರ್ಕ್ಗಳು ಇರ್ಬೋದು, ಎಲ್ಲದೂ ಮಾಡ್ತಾ ಇದ್ದೀನಿ ಸರ್. ಹಾಗಾದ್ರೆ ನೀವು ಆಸ್ಪತ್ರೆಗಳು ಕಟ್ಟಿದಿರಾ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದಿರಾ ಅಂತ ಹೇಳ್ತಾ ಇದ್ದೀರಾ. ಬರೀ ಹೈ ಬಜೆಟ್ ರವರಿಗೆ, ಶ್ರೀಮಂತರಿಗೆ ಮಾತ್ರ ನೀವು ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಇಲ್ಲ ಬೇರೆಯವ್ರಿಗೂ ಕೂಡ ಮಾಡ್ಕೊಡ್ತೀರಾ? ಸರ್, ಇಲ್ಲಿಗಿನ ತನಕ ನನ್ನ ಜೊತೆ ಕನ್ಸ್ಟ್ರಕ್ಷನ್ ನಲ್ಲಿ ಇದನ್ನ ಮಾಡ್ಕೊಂಡಿರೋ ರಿಟೈರ್ಡ್ ಗವರ್ಮೆಂಟ್ ಅಧಿಕಾರಿಗಳಿದ್ದಾರೆ, ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಮತ್ತೆ ಅಡಿಕೆ ಚೇಣಿನವರು ಇದ್ದಾರೆ, ರೈತರುಗಳಿದ್ದಾರೆ, ಮತ್ತೆ ಬಡವರು ಇದ್ದಾರೆ. ಎಲ್ಲಾ ವರ್ಗದಲ್ಲೂ ಅವ್ರಿಗೆ ಮೆಚ್ಚುವಂತ ಬಜೆಟ್ ಅಲ್ಲಿ ನಾನು ಕೆಲಸ ಮಾಡ್ಕೊಟ್ಟಿದ್ದೀನಿ. ಮನೆ ಅನ್ನೋದೊಂದು ಅವರ ಎಲ್ಲರ ಆಸೆ ಆಗಿರ್ತದೆ, ಒಂದು ಕನಸಾಗಿರ್ತದೆ. ಆ ಕನಸು ಈಡೇರಿಸ್ಕೊಳ್ಳೋದಕ್ಕೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಒಂದು ಲೋ ಬಜೆಟ್ ನಲ್ಲಿ ಮನೆ ಕಟ್ಕೊಟ್ಟಿದ್ದೀನಿ. ಹಾಗಾಗಿ ನನ್ನ ಸರ್ವಿಸ್ ತಗೊಂಡಿರೋರು ಎಲ್ಲಾ ವರ್ಗದಲ್ಲೂ ಇದ್ದಾರೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಮಿಡ್ಲ್ ಕ್ಲಾಸ್ ವರ್ಗದವರು ಇದ್ದಾರೆ. ಎಲ್ಲಾ ರೀತಿಲೂ ನನ್ನ ಹತ್ರ ಸರ್ವಿಸ್ ತಗೊಂಡಿದ್ದಾರೆ ಸರ್. ಎಷ್ಟು ಹಣ ಇದ್ರೆ ನಿಮಗೆ ಸಂಪರ್ಕ ಮಾಡಬಹುದು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ? ಸರ್, ಶ್ರೀಮಂತರುಗಳು ಮನೆ ಕಟ್ಬಿಡ್ತಾರೆ, ಬಡವರು ಅದ್ರ ಬಗ್ಗೆ ಕೆಲವು ಸರಿ ಕನ್ಸ್ಕೊಂಡು ಸುಮ್ಮನಾಗ್ತಾರೆ. ಈ ಮಿಡ್ಲ್ ಕ್ಲಾಸ್ ಕುಟುಂಬ ಏನಿದೆ, ಮಧ್ಯಮ ವರ್ಗ, ಮನೆ ಕಟ್ಟೋದವ್ರಿಗೊಂದು ದೊಡ್ಡ ಕನ್ಸಾಗಿರ್ತದೆ. ಅವರು ತುಂಬಾ ದುಡ್ಡೆಲ್ಲ ಕೂಡಿಟ್ಕೊಂಡು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಇಷ್ಟು ಹಣ ಇದ್ರೆ ಮಾತ್ರನೇ ನಾನು ಮನೆ ಕಟ್ಟಕ್ಕಾಗೋದು ಅನ್ನೋದೊಂದು ಭ್ರಮೆನಲ್ಲಿ ಇರ್ತಾರೆ. ನಾನು ಅವ್ರಿಗೆಲ್ಲ ಹೇಳೋದೊಂದು ಮತ್ತೆ, ಕೇವಲ 5 ಲಕ್ಷ ದುಡ್ಡು ತಮ್ಮನಿ, ನಿಮಗೆ 3 ಫ್ಲೋರ್ ಬಿಲ್ಡಿಂಗ್ ನಾನು ಕೇವಲ 5 ಲಕ್ಷದಲ್ಲಿ ಪ್ರಾರಂಭ ಮಾಡಿ ನಿಮ್ಗೆ ಅವ್ರಿಗೆ ಲೋನು ಸಹ ನಾನೇ ಮಾಡಿಸ್ಕೊಡ್ತೀನಿ. ನಮ್ಮ ಜೊತೆನಲ್ಲಿ ಒಂದಷ್ಟು ಬ್ಯಾಂಕ್ಗಳ ಜೊತೆಲಿ ನಾವು ಟೈಅಪ್ ಆಗಿರೋದ್ರಿಂದ ಲೋನು ನಾವೇ ಮಾಡಿಸ್ಕೊಟ್ಟು ಕೆಲಸನೂ ಸಹ ನಿಲ್ದಂಗೆ ಕೇವಲ 5 ಲಕ್ಷದಲ್ಲಿ ಪ್ರಾರಂಭ ಆದಂತ ಮನೆ 6-8 ತಿಂಗಳೊಳಗಡೆಗೆ ಅವ್ರಿಗೆ ಕಂಪ್ಲೀಟ್ ಮಾಡಿ ನಾನು ಕೊಡ್ತೀನಿ ಸರ್. ಅಲ್ಲ, ಈಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು, ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟೋ ಸಮಯದಲ್ಲಿ ಕೇವಲ 5 ಲಕ್ಷ ರೂಪಾಯಿ ಇದ್ರೆ ಮಾತ್ರ ಮನೆ ಕಟ್ಟಲಿಕ್ಕೆ ಸಾಧ್ಯನಾ? ಮಾಡ್ಕೊಡ್ತೀರಾ? ಕೇವಲ 5 ಲಕ್ಷ ಇನಿಷಿಯಲ್ ಅಮೌಂಟ್. 5 ಲಕ್ಷದಿಂದ ನಾವು ಅವ್ರಿಗೆ ಬ್ಯಾಂಕ್ ಲೋನ್ಗಳು ಕೊಡಿಸ್ತೀವಿ. ಮತ್ತೆ ಅದನ್ನ ಏನಿದೆ, ಅವರ ಡಾಕ್ಯುಮೆಂಟ್ಸ್ ಏನಿದೆ, ಮತ್ತೆ ಅವ್ರ ಪ್ಲಾನಿಂಗ್ ಏನಿದೆ, ಅದನ್ನೆಲ್ಲ ನಾವೇ ಮಾಡ್ಕೊಡ್ತೀವಿ. ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಗೋ ತನಕ ಕೇವಲ 6-8 ತಿಂಗಳೊಳಗಡೆ ಅವ್ರಿಗೆ ಮನೆ ಕಟ್ಟಿ ಕಂಪ್ಲೀಟ್ ಮಾಡಿ ಕೀ ಕೊಡ್ತೀವಿ ಸರ್ ನಾವು. ಓಕೆ, ಈಗ ಫೌಂಡೇಶನ್ ಇಂದ ಎಲ್ಲಿವರೆಗೂ ನಿಮ್ಮ ಕೆಲಸ ಇರ್ತದೆ? ಎಲ್ಲಿವರೆಗೂ ನೀವು ಇನ್ವಾಲ್ವ್ ಆಗಿ ಮನೆ ಕಂಪ್ಲೀಟ್ ಮಾಡ್ಕೊಡ್ತೀವಿ? ಸರ್, ಸ್ಟಾರ್ಟಿಂಗು ನಾವು ಅವರು ಮಾತಾಡಿ ಒಂದು ಅಗ್ರಿಮೆಂಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ನಮಗೆ ಒಂದು ಖಾಲಿ ಜಾಗ ತೋರಿಸಿದ್ರೆ ಸಾಕು ಸರ್. ಅದಾದ್ಮೇಲೆ ಇನ್ನು 8 ತಿಂಗಳಲ್ಲಿ ಮನೆ ಗೃಹ ಪ್ರವೇಶಕ್ಕೆ ಅವ್ರು ಬರ್ಬೋದು. ಅಷ್ಟು ಕಂಪ್ಲೀಟ್ ಆಗಿ ಫೌಂಡೇಶನ್ ಮಾಡ್ಕೊಡ್ತೀವಿ, ಸಂಪ್ ಮಾಡ್ಕೊಡ್ತೀವಿ, ಕಾಂಪೌಂಡ್ ವಾಲ್ಸ್, ಪಿಲ್ಲರ್ಸ್, ಮೌಲ್ಡು, ಪ್ಲಾಸ್ಟಿಂಗು, ಮತ್ತೆ ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಪೇಂಟು, ಟೈಲ್ಸ್, ಗ್ರಾನೈಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಲಾಸ್ಟಿಗೆ ಫೈನಲ್ ಆಗಿ ಅವರು ಗೃಹ ಪ್ರವೇಶ ಡೇಟ್ ಹಾಕೊಂಡು ಹೋಗಿ ಮನೆ ಸೇರ್ಬೋದು ಸರ್. ಅಷ್ಟು ಕಂಪ್ಲೀಟ್ ಆಗಿ ನಾವೆಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಓಕೆ, ಟೋಟಲಿ ನಿಮ್ಮ ಹತ್ರ ಎಷ್ಟು ವರ್ಕರ್ಸ್ ಇದ್ದಾರೆ ಸರ್? 25-30 ಜನ ನನ್ನ ಹತ್ರ ವರ್ಕರ್ಸ್ ಆಲ್ರೆಡಿ ಇದ್ದಾರೆ. ಪ್ರಾಜೆಕ್ಟ್ಗಳ ಹತ್ರ ಅಲ್ಲೇ ಶೆಡ್ ಮಾಡಿ ಅಲ್ಲೇ ಬಿಟ್ಟು ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಿ ಅಲ್ಲಿನ ವಿತ್ ಸೆಕ್ಯೂರಿಟಿ ಸಮೇತ ನಾವು ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಮತ್ತೆ ಈಗಿನ ಕಾಲದಲ್ಲಿ ಮಲ್ಟಿ ಟಾಸ್ಕ್ ಮೈಂಡ್ ಅನ್ನೋದು ಇರಬೇಕು. ಮಲ್ಟಿ ರಿಸ್ಕ್ ತಗೊಳ್ಳುವಂಥದ್ದು ಸಮಯದಲ್ಲಿ
ನೀವು 1ರಿಂದ ಹೆಚ್ಚು ಕಟ್ಟಗಳು ಒಟ್ಟಿಗೆ ಶುರು ಮಾಡಿ ಮುಗಿಸ್ಕೊಟ್ಟಿದ್ದೀರಾ ಅಥವಾ ಮುಗಿಸ್ಕೊಡ್ತೀರಾ? ಹೌದು ಸರ್, ಎಟ್ ಎ ಟೈಮ್ ಅಲ್ಲಿ ನಾನು 4 ಕಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೆ. ಬೆಂಗಳೂರಲ್ಲಿ 2 ಕಡೆ ಮಾಡಿದೆ, ತುಮಕೂರಲ್ಲಿ 2 ಕಡೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ನನ್ನ ಜೊತೆಲಿರೋಂಥ ಸ್ಟಾಫ್ ಇರ್ಬೋದು, ಯಾಕೆಂದ್ರೆ ನನ್ನ ಜೊತೆನಲ್ಲಿ ಕೆಲಸ ಮಾಡಕ್ಕೆ ನನ್ನ ಅಸಿಸ್ಟೆಂಟ್ ಆಗಿ ಇನ್ನೊಬ್ರು BE ಮಾಡಿರೋಂಥ ಇಂಜಿನಿಯರ್ ಇದ್ದಾರೆ. ಇವರೆಲ್ಲನ ಬಂದು ಕೆಲಸ ಹತ್ರ ನಿಂತು ಕೂಲಂಕುಷವಾಗಿ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡ್ದು ಅಂತಂದ್ರೆ ಅದನ್ನು ವಿತಿನ್ 6 to 8 months ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ನಮ್ದೊಂದು ಟಾರ್ಗೆಟ್ ಇದೆ. ಆ ಟಾರ್ಗೆಟ್ ಒಳಗಡೆ ನಾವು ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಮತ್ತೆ ಲೇಬರ್ಸ್ ಅಷ್ಟೇ 25ರಿಂದ 30 ಜನ ಲೇಬರ್ಸ್ ಇರೋದ್ರಿಂದ ಓನರ್ಸ್ಗೆ ಇರ್ಬೋದು ಮತ್ತೆ ಕ್ಲೈಂಟ್ಗಳಿಗೆ ಇರ್ಬೋದು ಯಾರಿಗೂ ಸಹ ತೊಂದರೆ ಆಗ್ದಲ್ಲ ಇರೋ ರೀತಿ ನಾವು ಬೇಗ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್. ಈಗ ಮನೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಪ್ಲಾನಿಂಗ್ ಅನ್ನೋದು ಇರುತ್ತೆ, ಮನೆ ಹೇಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಅದು ಪ್ಲಾನಿಂಗು ಸಹ ನೀವೇ ಕೊಡ್ತೀರಾ? ಎಲಿವೇಶನ್ ಪ್ಲಾನಿಂಗ್ ಎಲ್ಲ ನೀವೇ ಕೊಡ್ತೀರಾ? ಹೌದು ಸರ್, ಅವ್ರಿಗೆ ನಾವು ಪ್ಲಾನಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. ಒಂದು 3-4 ಪ್ಲಾನಿಂಗ್ ಮಾಡ್ಬಿಟ್ಟು ಅವ್ರಿಗೆ ಕ್ಲೈಂಟಿಗೆ ನಾವು ತೋರಿಸ್ತೀವಿ. ಅವ್ರು ಯಾವ್ದು ಓಕೆ ಮಾಡ್ತಾರೋ ಆ ಓಕೆ ಮೇಲೆ ನಾವು ಅದ್ರ ಮೇಲೆ ಇನ್ನೂ ವರ್ಕ್ ಮಾಡಿ ಎಲಿವೇಶನ್ ಮಾಡ್ಕೊಡ್ತೀವಿ. ಅಂದ್ರೆ ಪ್ರತಿಯೊಂದು ಪೇಂಟ್ ಇಂದನೂ ಸಹ ಫೈನಲ್ ಆಗಿ ಮನೆ ಕಂಪ್ಲೀಟ್ ಆದ್ಮೇಲೆ ನಿಮ್ ಮನೆ ಈ ರೀತಿ ಬರುತ್ತೆ, ಈ ಲುಕ್ ಬರುತ್ತೆ ಅನ್ನೋದನ್ನ ನಾವು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಓನರ್ಗಳಿಗೆ ಮತ್ತೆ ಕ್ಲೈಂಟ್ಗಳಿಗೆ ನಾವು ಅದು ಈ ತರ ಬರುತ್ತೆ ನಾವು ಸಂಪೂರ್ಣವಾದ ಪ್ಲಾನ್ ಕೊಟ್ಟು ಆಮೇಲೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ. ಅಂದ್ರೆ ಮನೆ ಸ್ಟಾರ್ಟಿಂಗ್ ಮಾಡಿದಾಗ್ಲಿಂದ ತೋರಣ ಕಟ್ಟುವವರೆಗೂ ನೀವು ಕಂಪ್ಲೀಟ್ ಮಾಡ್ಕೊಡ್ತೀರಾ ಮನೆ? ಹೌದು ಸರ್, ನಾವು ಪ್ರಾರಂಭ ಮಾಡಿದಾಗಿಂದನ ಇನ್ನು ಫುಲ್ ಕಂಪ್ಲೀಟ್ ಆಗಿ ತೋರಣ ಕಟ್ಟ ತನಕನೂ ಸಹ ನಮ್ಮ ಜವಾಬ್ದಾರಿ ಆಗಿರ್ತದೆ. ಅದು ಕ್ಲೈಂಟ್ಗಳು ಕೆಲಸ ಅನ್ನೋದಕ್ಕಿಂತ ಅದು ಸ್ವಂತವಾಗಿ ನಮ್ಮ ಕೆಲಸ ಅಂತ ಹೇಳಿ ಮುಂದೆ ನಿಂತ್ಕೊಂಡು ಮಾಡ್ತೀವಿ. ಕ್ಯೂರಿಂಗ್ಸ್ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಐಟಮ್ಸ್ ಇರ್ಬೋದು, ಎಲ್ಲ ನಾವು ಒಳ್ಳೆ ಕ್ವಾಲಿಟಿದ ಐಟಮ್ಗಳನ್ನ ಹಾಕಿ ಕೆಲಸ ಮಾಡ್ತೀವಿ. ಮತ್ತೆ ಒಂದು ಸ್ವಿಚಸ್ ಇಂದನೂ ಸಹ ಒಳ್ಳೆ ಐಫೈ ಸ್ವಿಚಸ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ನಮ್ಮನ್ನ ಸಂಪೂರ್ಣವಾಗಿ ನಂಬಿ ಅವರು ಕೇವಲ ಒಂದು ಸಾರಿ ನೋಡಿ ನಮಗೆ ಕೆಲಸ ಕೊಟ್ಟಿದ ತಕ್ಷಣನೇ ಅವ್ರ ಕೆಲಸ ಏನಿದೆ ಫುಲ್ ಕಂಪ್ಲೀಟ್ ಆಗೋ ತನಕ ನಮ್ಮ ಜವಾಬ್ದಾರಿನಲ್ಲಿ ಇರುತ್ತೆ. ಕಂಪ್ಲೀಟ್ ಆಗಿ ಓನರ್ಗಳು ಸ್ಯಾಟಿಸ್ಫ್ಯಾಕ್ಷನ್ ಮುಖಾಂತರನೇ ನಾವು ಕೆಲಸ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಓಕೆ, ಎಲ್ಲವೂ ತಿಳ್ಕೊಂಡ್ವಿ. ಈ ಒಂದು 10 ಚದರ ಮನೆ ಕಟ್ಬೇಕಂತ ಹೇಳಿದ್ರೆ ಏನ್ ಬಜೆಟ್ ಇರ್ಬೇಕು ಸರ್? 3 ಬಜೆಟ್ಗಳು ಬರ್ತವೆ ಸರ್. 10 ಚದರ ಮನೆಗೆ ಅಂತಂದ್ರೆ ನಾವು 16 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು, 18 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ಬೋದು, 22 ಲಕ್ಷದಲ್ಲಿ ಕಂಪ್ಲೀಟ್ ಮಾಡ್ತೇವೆ. ಆದ್ರೆ ನಿಮಗೆ 3 ರೀತಿ ನಾವು ಕೊಟೇಶನ್ ಕೊಡ್ತೀವಿ. ಅದರಲ್ಲಿ ನೀವು ಯಾವ್ದು ಓಕೆ ಮಾಡ್ತೀರೋ ಕೇವಲ 18 ಲಕ್ಷ ಇಟ್ಕೊಂಡು 10 ಚದರ ಕಟ್ಬೋದು, 16 ಲಕ್ಷ ಇಟ್ಕೊಂಡು 10 ಚದರ ಕಟ್ಬೋದು. ನಿಮ್ಗೆ ಯಾವ್ದು ಸ್ಯಾಟಿಸ್ಫೈಡ್ ಅನ್ಸುತ್ತೋ ಅದರಲ್ಲಿ ನಾವು ಕೆಲಸ ಮಾಡ್ಕೊಡ್ತೀವಿ ಸರ್. ಕೊನೆಯದಾಗಿ ನಿಮ್ಗೆ ಸಂಪರ್ಕ ಮಾಡೋದಕ್ಕೆ? ನನ್ನ ಹೆಸರು ಮಧುಸೂದನ್ ಅಂತ ಹೇಳಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ಆ ನಂಬರ್ಗೆ ನೀವು ಸಂಪರ್ಕ ಮಾಡಿದ್ರೆ ಖಂಡಿತ ನಾನು ನಿಮ್ಮನ್ನು ಸಿಗ್ತೀನಿ, ಭೇಟಿ ಮಾಡ್ತೀನಿ. ಸೈಟ್ ವಿಸಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಎಸ್ಟಿಮೇಟು, ಎಲಿವೇಶನ್ನು ಎಲ್ಲ ಕೊಡ್ತೀನಿ. ನಿಮಗೆ ಸ್ಯಾಟಿಸ್ಫೈಡ್ ಆಯಿತು ಅಂತಂದರೆ ನಾವು ಕೆಲಸ ಪ್ರಾರಂಭ ಮಾಡ್ಬೋದು. ಮೊಬೈಲ್ ನಂಬರ್ ಹೇಳ್ತೀನಿ ನೋಡಿ, 8971320614. ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಮಧುಸೂದನ್ ಎಮ್ ಅಂತ ಹೇಳಿ ಇದೆ, ಅದರಲ್ಲಿ ಸಹ ನೀವು ನೋಡ್ಬೋದು. ನಂದು ಯೂಟ್ಯೂಬಲ್ಲಿ ಮಧುಸೂದನ್ ಬಿಲ್ಡರ್ಸ್ ತುಮಕೂರು.